ಅರ್ಚನಾ ಅರ್ಚನಾ ಏನ್ ಅರ್ಚನಾ? ಹಲೋ, ಅರ್ಚನಾ ಮೇಡಮ್ ಅಂತ ಕರೀರಿ ಸರ್. ಆಯ್ತು ಆಯ್ತು ಅರ್ಚನಾ ಮೇಡಮ್. ಯಾಕೆ ಕೂಗ್ದೆ? ನೀನ್ ಯಾಕೆ ಕೂಗ್ದೆ ಅಂತ ನಾನ್ ಹೇಳ. ನಾನೇನೋ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಅದು ಬಂದಿರುತ್ತೆ. ಅದನ್ನ ಕೊಡಕ್ಕೇನಾದ್ರೂ ಬಂದ್ಯಾ? ಕರೆಕ್ಟೇ ಮೇಡಮ್, 100% ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ತಗೊಳ್ಳಿ ನಿಮ್ಮ ಆರ್ಡ್ರು. ಹೇಳಲ್ಲ ಕೇಳಲ್ಲ ಆರ್ಡರ್ ಮಾಡ್ಬಿಡ್ತಾರೆ. ಏನು? ಬಾರೋ ಇಲ್ಲಿ. ನಾನೇನು ಆರ್ಡರ್ ಮಾಡಿದ್ದೀನಿ, ಏನು ಓಪನ್ ಮಾಡಿ ನಾನು ನೋಡ್ಬೇಕು ಅಂತೆಲ್ಲ ಕೇಳಲ್ವಾ? ಬೇಡ ಮೇಡಮ್, ಖಂಡಿತ ಬೇಡ. ನಾನು ಒಂದು ಕೇಳೋದು, ನೀವು ಅದಕ್ಕೆ 20 ವಾಪಸ್ ಉತ್ತರ ಕೊಡೋದು ಬೇಡವೇ ಬೇಡ. ಓ ಬಳೆನಾ? ಯೋ, ಏನೋ ಬಳೆನಾ ಅಂತ ಹೇಳ್ತಿದ್ಯಾ? ಈ ಮೆದ್ಲಿಗೆ ಬಳೆ ಬಗ್ಗೆ ಏನ್ ಗೊತ್ತು? ಕವಿಗಳು ಬಳೆ ಬಗ್ಗೆ ಎಂತೆಂತ ಹಾಡ್ ಬರ್ತಿದ್ದಾರೆ ಗೊತ್ತಾ? ಹೇ, ಈ ಬಳೆಗಳು 2 ಸಂಬಂಧಗಳನ್ನ ಬೆಸೆಯುತ್ತೆ. ಮೇಡಮ್ ಪ್ಲೀಸ್, ಇದಕ್ಕೆ ನಾನು ಹೇಳೋದು ಯಾಕೆ ಬೇಕಿತ್ತು ನನಗಿದೆಲ್ಲ? ಏನೋ ಬಾಯ್ ತಪ್ಪಿ ಏನೋ ಹೇಳ್ಬಿಟ್ಟೆ ಮೇಡಮ್, ಕ್ಷಮಿಸಿ. ಇದಕ್ಕೆ ಯಾಕೆ ಇಷ್ಟುದ್ದ ಕ್ಲಾಸ್ ತಗೋತೀರಾ? ದಯವಿಟ್ಟು ತಪ್ಪಾಯ್ತು, ಬಿಟ್ಬಿಡಿ. ತಪ್ಪು ಮಾಡಿದ್ಯಾ ತಾನೆ? ಈಗ ಅದಕ್ಕೆ ಶಿಕ್ಷೆ ಇರುತ್ತಪ್ಪ. ಏನ್ ಮೇಡಮ್ ಆ ಶಿಕ್ಷೆ? ಇವಾಗ ಏನ್ ಅನ್ಬಿಸ್ಬೇಕು ನಾನು ಹೇಳಿ? ತಗೋ ಇದು. ಅಂದ್ರೆ ಇವಾಗೇನು ನಾನು ಬಳೆ ಹಾಕೊಂಡು ಓಡಾಡ್ಬೇಕಾ? ಏನ್ ಮೇಡಮ್ ಇಷ್ಟು ದೊಡ್ಡ ಶಿಕ್ಷೆ? ಯಾರು ಇವನು? ತಗೊಳ್ಳೋ, 1 ನಿಮಿಷ ಇಟ್ಕೊಳ್ಳೋ. ಹಾ ತಗೊಂಡೆ. ಹಾಕು. ಏನ್ ಸರ್, ಯಾವ ಫೀಲಿಂಗ್ ಅಲ್ಲಿ ಇದ್ದೀರಾ? ಓಹೋ, ಆ ಫೀಲಿಂಗ್ ಅಲ್ಲಿ ಹೊರಟೋದ್ರಾ? ಆಹಾ ಚಿಚೆ, ಹಂಗಲ್ಲ. ಅಷ್ಟೆಲ್ಲ ಸೀನ್ ಇಲ್ಲ ಇಲ್ಲಿ. ಬಳೆಗಾರನ್ ಕೈಲೂ ಬಳೆ ಹಾಕ್ಸ್ಕೋತೀವಿ. ಬೇಕಿತ್ತು ಬಿಡಿ ಮೇಡಮ್, ನನಗೂನು ಈ ಮಂಗಳಾರತಿ ಒಂದ್ ಸ್ವಲ್ಪ ಬೇಕಿತ್ತು ನನಗೂನು. ಎಸ್. ಕೊನೆಗೂ ನನ್ನನ್ನ ಬಳೆಗಾರನೂ ಮಾಡ್ಬಿಟ್ರಲ್ಲ. ಸಖತ್ತಾಗಿದ್ಯಲ್ಲ? ಹೇ, ನಿಜ ಹೇಳೋ, ಹೇಗಿದೆ? ಹಲೋ, ಹಾ ಹೇಳಪ್ಪ. ನಿಜ ಹೇಳ ಮೇಡಮ್, ಬಳೆಗಳ ಕೈಗಳ ಅಂತ ಒಂದಕ್ಕೊಂದು ಪೈಪೋಟಿ ಮಾಡ್ತಾ ಇದ್ದಾವೆ. ಬಳೆ ಚೆನ್ನಾಗಿದೆ ಅಂದ್ರೆ ನಿಮ್ಮ ಕೈಗಳು ಕೋಪ ಮಾಡ್ಕೋತವೆ. ಹೋಗ್ಲಿ, ನಿಮ್ ಕೈಗಳು ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ಆ ಬಳೆ ಮುನ್ಸ್ಕೊಳ್ಳುತ್ತೆ. ಒಟ್ನಲ್ಲಿ ನಿಮ್ ಕೈಗಳಿಗೆ ಈ ಬಳೆ ಸೂಪರ್ ಮೇಡಮ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.